ರುದ್ರಾಕ್ಷಿ ಎಲ್ಲ ಸಿಗುತ್ತೆ, ನೋಡೋಣ ಬನ್ನಿ. ज़्यादा प्रभाव है। 5 रुपये का बजरंग बली जी का माना जाता है। हम समस्तीपुर बिहार से। ಬಿಹಾರಿಂದ ಎಲ್ಲ ಬಂದಿದ್ದಾರೆ, ಆಲ್ ಓವರ್ ಇಂಡಿಯಾದಿಂದ ಎಲ್ಲ ಬಂದಿದ್ದಾರೆ. ಬಾಯ್ ಕಿತ್ನಾ ರೂಪಾಯಿ ಸ್ಮಾಲ್ ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ ಬೆಳಗ್ಗೆ ತಾನೇ ರೂಟ್ ಓಪನ್ ಇತ್ತು, ಕ್ಲೋಸ್ ಮಾಡ್ತಾರೆ. संगम नाले 1 नंबर पे सभी श्रद्धालु ध्यान दें, संगम में उस पर स्नान करें, 1 नंबर पर भीड़ ना लगाएं। वो रूट किधर चलते हैं? वो रूट किधर चलते हैं? सभी श्रद्धालु ध्यान दें, संगम में उस पर स्नान करें, 1 नंबर पुल पर भीड़ ना लगाएं। ಇವರೆಲ್ಲ ಬೆಳಗ್ಗೆ ಬಂದಿರೋರು, ಬೆಳಗಿನ ಜಾವ ಕಾರ್ ಎತ್ಕೊಂಡು. ಇವಾಗೆಲ್ಲ ಬರೋಕ್ಕಾಗಲ್ಲ. ಆಲ್ಮೋಸ್ಟ್ 8 to 10 ಕಿಲೋಮೀಟರ್ಸು ಮಿನಿಮಮ್ ಒಂದು 10 to 12 ಕಿಲೋಮೀಟರ್ಸ್ ಅದು ಇವಾಗ ಜಾಮ್ ಆಗಿರುತ್ತೆ. ಯಾವ ವೆಹಿಕಲ್ಸ್ ಇಲ್ಲಿವರೆಗೂ ಬರೋಕ್ಕಾಗಲ್ಲ. ಶಾಯಿ ಸ್ನಾನ ಮಾಡ್ತಾರೆ, ಅಂಥ ದಿವಸಗಳಲ್ಲಂತೂ ಬರೋಕ್ಕಾಗಲ್ಲ. ಆದಷ್ಟು ಲಗೇಜ್ನೆಲ್ಲ ಕಮ್ಮಿ ಎತ್ಕೊಬನ್ನಿ, ಈ ಥರ ಹೊರಕ್ಕಂತೂ ಆಗೋದಿಲ್ಲ. ಅಪ್ಪ ಎಷ್ಟು ಜನ ಇದ್ದಾರೆ, ಎಲ್ಲಿಂದ ಜನ, ಬೆಂಕಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ. ಅಪ್ಪ ಇನ್ನೊಂದು ಇಲ್ಲಿ ಏನು ತಿನ್ಬೇಕು ಒಂಥರ ಅನ್ಸುತ್ತೆ. ಎಲ್ಲರೂ ಕಚ್ಚ 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 ಅಂತ ಅಗಿತಾ ಇರ್ತಾರೆ ಗುಟ್ಕನ. 90% ಎಲ್ಲರೂ ತಿಂತಾರೆ ಗುಟ್ಕ. ಈ ಕಡೆ ಅಲ್ಲೇ ತಿಂತಾರೆ, ಅಲ್ಲೇ ಹೋಗಿತಾರೆ, ಅಲ್ಲೇ ಮಾಡ್ತಾರೆ. ಇದೇ ಅನಿಸುತ್ತೆ ಗೇಟ್ ನಂಬರು. ಎಲ್ಲ ಜಾಸ್ತಿ ಜನ ಇರೋದ್ರಿಂದ ಒನ್ ವೇ ಕೂಡ ಕೊಟ್ಟವ್ರೆ ಎಲ್ಲ ಕಡೆ. ನೋಡ್ಕೊಂಡು ಹೋಗ್ಬೇಕು, ತುಂಬ ನಡಿಬೇಕು. ಅದಕ್ಕೆ ದೊಡ್ಡವ್ರು ಹೇಳೋದು, ಶಕ್ತಿ ಇದ್ದಾಗಲೇ ಎಲ್ಲ ಕಡೆ ಸುತ್ತ ಎಂಜಾಯ್ ಮಾಡ್ಬಿಡ್ಬೇಕು. ಸಿಕ್ಕಾಬಿಟ್ಟೆ ಜನ, ಎಲ್ಲಿಂದ 3 ಜನ ಬಿಡ್ಬೋದು. ಇದೇ 4 ನಂಬರ್ ಅನ್ಸುತ್ತೆ. 3ನೇ ಬ್ರೋ 4ನೇ ನಂಬರಲ್ಲಿ ಬಿಡ್ತೀನಿ. ಇದು ಎಲ್ಲಿಲ್ಲವಾ? ಇಲ್ಲಿ ನೋಡ್ರಿ, ಕ್ರೌಡ್ ನೋಡ್ರಿ. ನೀವು ಬೆಂಗಳೂರಣ್ಣ? ಸೂಪರ್. ಎಂತಲ್ಲಿ ಬಂದ್ರಿ ನೀವು? ಬಸ್ಸಲ್ಲ? ಎಷ್ಟು ಅವರ್ ಆಯ್ತು? ಅಂದರೆ ಪ್ಯಾಕೇಜಲ್ಲಿ ಬಂದಿದ್ದ ಹೇಗೆ? ಇಂಡಿವಿಜುವಲ್ 35 ಜನ ಬಂದಿದ್ದೀರಾ? ನಾವು ಬೆಂಗಳೂರವರು. ಯಾವ ಏರಿಯಾ? ಕೆಂಗೇರಿ. ನೀವು? ಹೆಬ್ಬಾಳ. ಗದ್ದಲ್ ಮಕ್ಕಳು ಏನು ಮಾತಾಡ್ತಾರೆ ಅಂತಲೇ ಅರ್ಥ ಆಗಲ್ಲ. ಕನ್ನಡದವ್ರು ಖುಷಿ ಆಯಿತು. ಫ್ಲೈಟಲ್ಲಿ ಬಂದ್ರ? ಹಾಂ, ಫ್ಲೈಟಲ್ಲಿ ಬಂದಿದ್ದು. ನೀವು? ರಶ್ ಇದೆ. ವೀಕೆಂಡ್ ಅಲ್ಲ, ಅದಕ್ಕೆ ತುಂಬ ರಶ್ ಇದೆ. ವೀಕೆಂಡ್ ಅಲ್ಲ, ಇನ್ನು ಅಮಾವಾಸ್ಯೆಗೆ ಇನ್ನು 10 ಕೋಟಿ ಜನ ಸೇರ್ತಾರಂತ. ಇದು ಮೌನಿ ಅಮಾವಾಸ್ಯೆ ಇದೆಯಲ್ಲ. ಹೌದು. ಆದರೂ ಫೆಸಿಲಿಟೀಸ್ ಎಲ್ಲ ಪರವಾಗಿಲ್ಲ ಇಷ್ಟು ಜನಕ್ಕೆ ಮಾಡಿದಾರಲ್ಲ. ಇವೆಲ್ಲ ಫುಲ್ಲು ಟೆಂಪ್ರರಿ ಸಿಟಿ ಇದು. ಹೌದು. ಇದು ಯಾವುದು ಇಲ್ಲ ಆ್ಯಕ್ಚುಲಿ ಇಲ್ಲಲ್ಲ. ಮ್ಯಾಪಲ್ಲಿ ನೋಡಿದ್ರೆ ನಾವು ನದಿ ಮೇಲೆ ನಡೆಯೋ ಥರ ತೋರಿಸ್ತಿದೆ. ಯಾರು ನೋಡ್ತಾನೆ ಇಲ್ಲ. ಯಾರನ್ನ ರಿಕ್ಷಾ ಅವ್ರು ಕೇಳಿ, ಯಾರಿಗೂ ಅಡ್ರೆಸ್ಸೇ ಗೊತ್ತಿಲ್ಲ. ಎಲ್ಲ ಸ್ಕ್ಯಾಮ್ ಮಾಡ್ತಾರೆ. ನದಿವರೆಗೂ ಬಿಡ್ತೀನಿ ಅಂದ್ಬಿಟ್ಟು ಗೋಳಿ ಅಲ್ಲೇ ಬಿಡ್ತಾರೆ. 10 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇದೆಲ್ಲ ನದಿನೇ ಇದೆಲ್ಲ. ಹೌದು. ಸ್ನಾನ ಅಲ್ಲೇ ಸಂಗಮ್ ಪಕ್ಕದಲ್ಲಿ ಸ್ನಾನ ಮಾಡಕ್ಕೆ ನದಿ ಪಕ್ಕದಲ್ಲಿ ಬಿಟ್ಬಿಡ್ತೀನಿ ಅಂತ 10 ಕಿಲೋಮೀಟರ್ ಹಿಂದೆ ಬಿಟ್ಬಿಟ್ಟ. ನಮ್ಮ ಮ್ಯಾಪಲ್ಲೇ ಇನ್ನೂ 6 ಕಿಲೋಮೀಟರ್ ತೋರಿಸ್ತಾ ಇದೆ. ಇಷ್ಟು ಬೇಕಂದ್ರೆ ಇಲ್ಲೆಲ್ಲ ನದಿನೇ ಹೋಗಿ ಅಂತ. ನೆಕ್ಸ್ಟ್ ಎಲ್ಲಿಗೆ ನೀವು? ಈಗ ಆಂಜನೇಯ ಇದಿದೆ ದೇವಸ್ಥಾನ. ಅಲ್ಲಿಂದ ಮುಗಿಸ್ಕೊಂಡ್ರೆ ಅಲ್ಲಿ ಮುಗಿಸ್ಕೊಂಡು ಇವಾಗ ಅಯೋಧ್ಯೆಗೆ ಹೋಗ್ತೀವಿ. ವಾರಣಾಸಿ ಹೋಗಲ್ಲ, ಅಯೋಧ್ಯೆ. ಸಿಕ್ಕಾಪಟ್ಟೆ ಇರ್ತದೆ. ಅಲ್ಲೂ ಇರುತ್ತೆ. ಎಷ್ಟಿರಲ್ಲ ಎಲ್ಲ ಕಡೆ ಕಮ್ಮಿ ಇಲ್ಲ. ಬೆಂಗಳೂರವರು ನೋಡಿ, ಇನ್ನೊಬ್ರು ಕನ್ನಡದವರು. ಎಲ್ಲ ಗ್ರೂಪ್ ಫುಲ್ ಬೆಂಗಳೂರು. 35 ಜನ. ಎಲ್ಲಿ ಹೋಗೋದು? ಮೈಸೂರು. ಯೂಟ್ಯೂಬರ್ಸೇ. ಸುಬ್ಬುಟಾಲ್ಕ್ ಅಂತ. ಸುಬ್ಬುಟಾಲ್ಕ್. ಸುಬ್ಬುಟಾಲ್ಕ್.
ನಾವು ಬೆಳಗ್ಗೆ ಬಂದ್ವಿ ಇವತ್ತೇ. ಇವಾಗ ನೆಕ್ಸ್ಟ್ ಇಲ್ಲಿಂದ ವಾರಾಣಸಿ ಹೋಗ್ತೀವಿ. ಸಾಯಂಕಾಲ ಹೋಗ್ತೀವಿ ಇಲ್ಲಿಂದ. ನೈಟ್ ಬಿಟ್ಬಿಡ್ತೀವಿ. ನೈಟ್ ಜರ್ನಿ. ಬನ್ನಿ, ಇಲ್ಲಿ ಒಂದು ಹುಡುಗಿ ಸರ್ಕಸ್ ಮಾಡ್ತಿದೆ ನೋಡೋಣ. ಈ ಹುಡುಗಿ ಒಂದು ಹಗ್ಗದ ಮೇಲೆ ತಟ್ಟೆ ಇಟ್ಬಿಟ್ಟು ಕಾಲಲ್ಲಿ ಹಂಗೆ ತಳ್ಕೊಂಡು ಹೋಗ್ತಾ ಇದೆ. ಏನು ಮ್ಯಾಜಿಕ್ ಇಲ್ಲ, ಬರೀ ಒನ್ಲಿ ಇದೆಲ್ಲ ಸಾಧ್ಯ ಆಗೋದು ಪ್ರಾಕ್ಟೀಸಿಂದ ಮಾತ್ರ. ತುಂಬ ರಿಸ್ಕಿಯಾಗಿದೆ, ಏನು ಹೆಲ್ಪ್ ಇಲ್ಲ ಹುಡುಗಿಗೆ. ಆದರೂ ಕೂಡ ಈ ಹುಡುಗಿ ಒಂದೇ ಮಾಡ್ತಿದೆ. ತುಂಬ ಲಕ್ಷಾಂತರ ಜನ ನೋಡ್ತಿದ್ದಾರೆ ಇದನ್ನೆಲ್ಲ. ಏನು ಎಡ್ದಾಗಲ್ಲ ಕಲಿಸ್ತಾನೆ ಎಲ್ಕತ್ ನಿಮ್ಮ ಮಗ. ತಿನ್ನ ಅನ್ಕೊಂಡ್ವಿ ಅಡುಗೆಲೆಲ್ಲ ಕಲ್ಸ್ಬಿಟ್ಟ. ಯಪ್ಪ ಆಯ್ತಾನೆ ಇಲ್ಲ ಅವರು ಯಾವುದೋ WWE ಫೈಟ್ ಮಾಡ್ದಂಗೆ ಆಯ್ತು. ಎಲ್ಲರೂ ತಳ್ಕೊಂಡು ಹೋಗೋದು. ಅಯ್ಯಪ್ಪ ಆಯ್ತಿಲ್ಲ ಎಷ್ಟೊಂದು ಜನ. ಆ ಕರಿಗಳು ಫುಲ್ ಅವ್ರಂತೆ ಬ್ರೋ ಆ ಕಡೆ. ಎಲ್ಲಿ ಅವ್ರು ಹೇಳೋದು ಸ್ಟ್ರೈಟ್ ಹೋಗ್ಬಿಟ್ಟು ಹಿಂಗೆ ಲೆಫ್ಟ್ ರೈಟ್ ಹೋಗ್ಬೇಕಂತ.